ಯಲ್ಲಾಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ. ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿ ಪೊಲೀಸ್ ಅಧೀಕ್ಷಕ ಕುಮಾರ್ ಚಂದ್ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಯನ್ನು ಸ್ಥಳದಲ್ಲಿಯೇ ಸಾಧ್ಯವಾದಷ್ಟು ಬಗೆಹರಿಸುವ ಉದ್ದೇಶದಿಂದ ಈ ಅಹವಾಲು ಸಭೆಯನ್ನು ಆಯೋಜಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಳ್ಳಲು ಕನಿಷ್ಠ ಒಂದಾದರೂ ಪುರಾವೆ ಕೊಡುವ ಅವಶ್ಯಕತೆ ಇರುತ್ತದೆ. ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿ ಮಾಡುವ ಅಧಿಕಾರ ಲೋಕಾಯುಕ್ತ ಇಲಾಖೆಗಿದೆ. ಆ ಸಂದರ್ಭದಲ್ಲಿ ದಾಖಲೆಗಳಲ್ಲಿ ಯಾವುದೇ ಅಸಮರ್ಪಕತೆ ಕಂಡುಬಂದಲ್ಲಿ ಸ್ಥಳದಲ್ಲಿಯೇ ಪ್ರಕರಣ ದಾಖಲಿಸಿಕೊಳ್ಳುವ ಅಧಿಕಾರವಿದೆ. ಕೆಲವರು ಮೌಖಿಕವಾಗಿ ಅಧಿಕಾರಿಗಳ ಬಗ್ಗೆ ದೂರು ಹೇಳಿದಾಗ ಯಾವುದೇ ಅಧಿಕಾರಿಗಳ ಬಗ್ಗೆ ಮೌಖಿಕವಾಗಿ ದೂರು ಹೇಳದೆ ಲಿಖಿತವಾಗಿ ಪ್ರಕರಣ ದಾಖಲಿಸುವಂತೆ ಖಡಕ್ ಆಗಿ ಸೂಚಿಸಿದರು. ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಕಟ್ಟಿಮನಿ ಕೆಲವು ಸ್ಥಳೀಯ ಸಮಸ್ಯೆಗಳ ಕುರಿತು ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಕೊಂಡೆಮನೆಯ ವ್ಯಕ್ತಿಯೊಬ್ಬರು ಹಂದಿಗಳ ಹಾವಳಿ ವಿಪರೀತವಾಗಿದ್ದು ಅನೈರ್ಮಲ್ಯದಿಂದಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು ವಿಶೇಷವಾಗಿತ್ತು. ನಂತರ ಅಧಿಕಾರಿಗಳು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಹಾಗೂ ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್, ಗ್ರೇಡ್ 2 ತಹಶೀಲ್ದಾರ್ ಸಿಜಿ ನಾಯ್ಕ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎನ್ಆರ್ ಹೆಗಡೆ, ಸಿಪಿಐ ರಮೇಶ್ ಹಾನಾಪುರ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ಸಮೇತ ಅಲ್ಲಿ ಕಂಪೌಂಡ್ ಕಟ್ಟಬೇಕು ಹೇಳುವಂಥದ್ದು ಸಮೇತ ಹಿಂದಿಗಡೆ ಇಲ್ಲ. ಅದಕ್ಕೂ ಸಮೇತ ನಾನು ಎಸ್ ಡಿ ಅವರಿಗೆ ತಕರಾರು ಮಾಡಿದರೆ ಅವರು ಸಮೇತ ಅವರಿಗೆ ಹೇಳಿದ್ದಾರೆ. ಅಷ್ಟೇ ಅವರು ಟ್ರಾನ್ಸ್ಫರ್ ಆಗಬೇಕು. ಪೊಲೀಸ್ ಸ್ಟೇಷನ್ ಯಾವ್ದಾಗಿದೆ ಕಂಪೌಂಡ್ ಇದೆಯಲ್ಲ ಸರ್, ಯಾವ ಕಂಪೌಂಡ್ ಇದೆ? ಈಗ ಕಂಪ್ಲೇಂಟ್ ನಿಮ್ದು ಏನಾದ್ರು ಇದ್ರೆ ಗ್ರೀವೆನ್ಸ್ ಇದ್ರೆ ರೈಟಿಂಗ್ ಅಲ್ಲಿ ಕೊಡಿ. ಸುಮ್ಮನೆ ಅಲಿಗೇಷನ್ ಮಾಡಿದ್ರೆ ಸರಿ ಆಗಲ್ಲ. ಹೇಳಿದ್ರೆ ರೈಟಿಂಗ್ ಅಲ್ಲಿ ಕೊಡಿ. ಸುಮ್ಮನೆ ಅದು ಎತ್ತು ಇದು ಆಯ್ತು ಕೊಡಿ ಅಂತ ಸುಮ್ಮನೆ ಬಂದು 5 ದಿವಸ ಇದೆ ಅದು ಸರಿ ಇಲ್ಲ ಇದು ಸರಿ ಅಲಿಗೇಷನ್ ಮಾಡೋದು ಸರಿ ಅಲ್ಲ. ಅದು ನೀವು ಕಂಪ್ಲೇಂಟ್ ಕೊಡಿ ರೈಟಿಂಗ್ ಅಲ್ಲಿ. ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಕಾನೂನು ಇದೆ, ಎಲ್ಲದೂ ಕಾನೂನು ಇದೆ. ಅದು ಬಿಟ್ಟು ನೀವು ಸುಮ್ಮನೆ ಬಂದು ಸುಮ್ಮನೆ ಹೇಳುವುದಿಲ್ಲ. ನಾನು ರೈಟಿಂಗ್ ಅಲ್ಲಿ ಕೊಡಿ. ನೀವು ಹೇಳಿದ ಎಲ್ಲಾ ಮ್ಯಾಟ್ರಿಗಳು ಹೇಳಿದ ಮ್ಯಾಟ್ರಿಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ನೀವು ಏನು ಆಗಿದೆ ಹಿಂದಾಗಿದೆ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಹೊರತು ನೀವು ಇಲ್ಲಿ ಏನಾಗಬೇಕು ಅಂತ ಲೋಕಾಯುಕ್ತದ ಬಗ್ಗೆ ನಮಗೆ ನೀವು ರೈಟಿಂಗ್ ಅಲ್ಲಿ ಕೊಟ್ಟರೆ ಮಾತ್ರ ನಾವು ತಗೊಳ್ತೀವಿ. ಇಲ್ಲ ನಿಮ್ಮ ಕಂಪ್ಲೇಂಟ್ ಇಲ್ಲಿ ಡಿಬೇಟ್ ನಡೆಯುವುದಿಲ್ಲ. ಇಲ್ಲಿ ಡಿಬೇಟ್ ಅಲ್ಲ, ಇದು ಓನ್ಲಿ ಸಾಯ್ತಾ ಇದ್ದಾರೆ ಅದು ತಗೊಂಡು ಹೋಗುದು ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂತ ಡಿಬೇಟ್ ಇಲ್ಲ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ, ನಮ್ಮ ಊರಿನ ಸ್ವಚ್ಛತೆ ದೃಷ್ಟಿಯಿಂದ ನೀವು ಹಂದಿ ಹಾವಳಿನ ತೆಗೀರಿ, ಹಂದಿನೆಲ್ಲ ಹಿಡಿದು ಅದು ಹೊರಗಡೆ ಸಾಗಿಸ್ತೀರೋ ಏನು ಮಾಡ್ತೀರೋ ಅಂತ ಹೇಳಿ ಒಂದು ರಿಕ್ವೆಸ್ಟು. ದಯವಿಟ್ಟು ಅದನ್ನು ನಾನು ಪ್ರಾರ್ಥನೆ. ಏನು ಹೇಳ್ತೀನಿ ಅದಕ್ಕೆ ಮುನ್ಸಿಪಾಲಿಟಿ ಅವರು ಹಂದಿ ಮಾಲೀಕರಿಗೆ ಈಗಾಗಲೇ ಸಾಕಷ್ಟು ನೋಟಿಸ್ ಕೊಟ್ಟಾಗಿದೆ. ಬಟ್ ಆಫೀಸಲ್ಲಿ ಬೇಕಾಗಿದೆ, ಕೆಲವು ಸಲ ಇಟ್ಸು ಆಗಿದೆ. ಏನಾಗಬೇಕು ಈಗ ನಮ್ಮಲ್ಲಿಂದ ಸರ್ಪ್ರೈಸ್ ವಿಸಿಟ್ ಮಾಡಿ ಅದೇ ಗಲೀಜಾಗಿದೆ ಅವ್ರು ಹೇಳಿದ ಕಂಪ್ಲೇಂಟ್ ಆಗಿದೆ, ಖಂಡಿತವಾಗಿ ನಿಮ್ಮ ಮೇಲೆ ಆಕ್ಷನ್ ಆಗಿದೆ. ಇಲ್ಲ ನೀವು ಹಂದಿ ಸಾಕಕ್ಕೆ ಅದು ಪರ್ಮಿಷನ್ ಇಲ್ಲ ಸರ್, ಆದರೆ ತಂದು ಊರ ಮೇಲೆ ಬಿಟ್ಟು ಬಿಡ್ತಾರೆ. ಅದನ್ನ ಪರ್ಮಿಷನ್ ಇಲ್ಲ, ನೀವು ಪರ್ಮಿಷನ್ ಕೊಟ್ಟಾಗ ಮಾತ್ರ ಮಾಲೀಕರು ಬಿಡ್ತಾರೆ.